ಸಮಯ ಮಧ್ಯರಾತ್ರಿ 12. ನಮ್ಮ ರೂಮ್ಮೇಟ್ ಬರ್ತಡೇ ಇತ್ತು. ಸೆಲೆಬ್ರೇಟ್ ಮಾಡೋಕ್ಕಿಂತ ನಾವೆಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದು. ನಮ್ಮ ಹುಡುಗ ಮೆಸೇಜ್ ರಿಪ್ಲೈ ಮಾಡ್ತಿದ್ದ. ಕೊನೆಗೂ ಕೇಕ್ ಕಟ್ ಮಾಡಿಸೋ ಟೈಮ್ ಬಂತು. ಕೇಕ್ ಕೂಡ ಕಟ್ ಮಾಡ್ದು. ಕೇಕ್ ಕಟ್ ಮಾಡ್ತೀನಿ ನನಗೆ ನಾವೇನಾದ್ರು ಗಿಫ್ಟ್ ಕೊಡಬೇಕಲ್ಲ. ತುಂಬ ಗಿಫ್ಟ್ ಕೊಡೋಕ್ಕೆ ಅಂತೇಳಿ ರೂಮ್ಮೇಟ್ಸ್ಗಳು ಕಾಯೋ ಕುಂತಿದ್ರು. ಏನೇನು ಗಿಫ್ಟ್ ಕೊಡ್ತಿದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ನೋಡ್ತಾ ಇರಲ್ಲ ಇವ್ರು ದುಬಾರಿ ಗಿಫ್ಟ್ಗಳು. ಅಯ್ಯೋ ಲ್ಯಾಪ್ಟಾಪ್ನೇ ಕೊಟ್ಟ ಇವನೊಬ್ಬ ಏನೋ ಶರ್ಟ್ ಕೊಟ್ಟಿದ್ದಾನೆ. ಇಲ್ಲೊಬ್ಬ ಏನು ಸ್ಪೆಷಲ್ ಫ್ರೂಟ್ ಅಂತೇಳಿ ಬಾಳೆಹಣ್ಣು ಕೊಟ್ಟಿದ್ದಾನೆ. ಕೊಟ್ಟಿದ್ದ ಶರ್ಟು ಚೆನ್ನಾಗಿದೆಯಾ ಅಂತ ಹುಡುಗಂಗೆ ತೋರಿಸ್ತಾ ಇದ್ದಾನೆ. ಈ ಗಿಫ್ಟ್ಗಳೆಲ್ಲ ನಾವು ಕೊಟ್ಟಿರೋದಲ್ಲ ಕಣಯ್ಯ, ಇವೆಲ್ಲ ಪಕ್ಕದ ಹಾಸ್ಟ್ಲುಗಳಿಂದ ಬಂದಿದ್ದು. ಗಿಫ್ಟ್ ಎಲ್ಲ ಕೊಟ್ಟಾಗ್ತಿರಂಗೆ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೊರಗಡೆ ಹೋದರೆ ಬೆಳಗ್ಗೆನೇ ಇಲ್ಲೊಬ್ಬ ಕೊಯ್ಗೊಂಡು ಕುಂತವನೆ. ಬೆಳಗ್ಗೆ ಎಲ್ಲ ಮುಗಿಸಿ ಸಂಜೆ ಆದರೆ ಇಲ್ಲೊಬ್ಬ ನಂಗೆಲ್ಲ ಎಕ್ಸಾಮ್ ಮುಗೀತು ಅಂತ ರಾಜ ರೋಷವಂಗಿ ಹುಡುಗಿ ಜೊತೆ ಮೆಸೇಜ್ ಮಾಡ್ತಿದ್ದಾನೆ. ಇಲ್ಲೇ ಇಂಥ ಜಾಗದಲ್ಲೇ ಕಂಡ್ರಯ್ಯ ಪವರ್ಫುಲ್ ಸ್ಪೈಡರ್ಗಳೆಲ್ಲ ಜನ್ಮ ತಾಳೋದು. ಇಲ್ಲೊಬ್ಬ ಹೊರಗಡೆಯಿಂದ ಓಡ್ ಬಂದು ಮಸಾಜ್ ಮಾಡಿಸ್ಕೊತಾವನೆ, ಕತ್ತೆ ಗಂಟ್ಲ ಕುಡಿತಾವನೆ. ಈ ಥರ ಇಂಡಿಯನ್ ಡ್ಯಾಡಿ ಮಸಾಜ್ಗಳನ್ನ ಯಾರಾದರೂ ಮನೇಲಿ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಫೈನಲಿ 15 ದಿವಸ ಆಗ್ತಿದ್ದಂಗೆ ಸ್ನಾನ ಮಾಡಿ ಸಂಜೆ ಖುಷಿಯಾಗಿ ರೂಮಿಗೆ ಹೋಗಿ ಮಲ್ಕೊಂಡ. ನಾವು ಮಲ್ಕೊಂಡು